ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೀರಾ. ಎಲ್ರಿಗೂ ಕೂಡ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಒಂದೇ ಒಂದು ದೇವಸ್ಥಾನದಲ್ಲಿ ನಿಮಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ಬೋದು, ಇಲ್ಲಾಂದರೆ ಪರಿಹಾರ ಅಂತಲೇ ಅನ್ಬೋದು. ಅದು ಹೆಚ್ಚಾಗಿ ಖರ್ಚಿಲ್ದಂಗೆ ಈ ದೇವಸ್ಥಾನ ಬಗ್ಗೆ ಹಿಂದೆ ಕೂಡ ವಿಡಿಯೋ ಮಾಡಿ ಶೇರ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಕೂಡ ಅದೇ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲೇ ಹೇಳ್ದಂಗೆ ಬೆಂಗಳೂರಿನಲ್ಲೇ ಇರೋವಂಥ ದೇವಸ್ಥಾನ ಕಲಾಸಿಪಾಳ್ಯ ಬಸ್ ಸ್ಟಾಪು, ವಿಕ್ಟೋರಿಯಾ ಹಾಸ್ಪಿಟಲ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಆ ಸರೌಂಡಿಂಗ್ನಲ್ಲೇ ಇರುವಂಥ ದೇವಸ್ಥಾನ ಕಲಾಸಿಪಾಳ್ಯ ಬಸ್ ಸ್ಟಾಪ್ ಎದುರುಗಡೆನೇ ಈ ದೇವಸ್ಥಾನ ಇದೆ. ತುಂಬ ಹುಡುಕೋ ಹಾಗೆ ಇಲ್ಲ. KR ಮಾರ್ಕೆಟ್ ಹತ್ರ ಬಂದು ಅಲ್ಲಿ ಯಾರನ್ನೇ ಕೇಳಿದ್ರು ಕೂಡ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಾರೆ. ಶ್ರೀ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ. ನಿಜಕ್ಕೂ ಹೇಳಬೇಕು ಅಂದರೆ ಅಪರೂಪದ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬಾ ಪುರಾತನವಾದ ದೇವಸ್ಥಾನ, ತುಂಬಾ ಶಕ್ತಿ ಇರುವಂಥ ದೇವಸ್ಥಾನ. ನಮಗೆ ಕಡಿಮೆ ಖರ್ಚಿನಲ್ಲಿ ದೇವಸ್ಥಾನಗಳಿಗೆ ಹೋದಾಗ ಸಮಸ್ಯೆಗಳೇನಾದರೂ ಹೇಳ್ಕೊಂಡ್ರೆ ಈ ಪೂಜೆ ಮಾಡಿಸಿ ಆ ಪೂಜೆ ಮಾಡಿಸಿ ಇಷ್ಟು ಖರ್ಚಾಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಒಂದು ಮನೆಯಲ್ಲಿ ಏನಾದರೂ ಪರಿಹಾರ ಮಾಡ್ಕೋಬೇಕು ಅಂದರೆ ಪೂಜೆ ಅಥವಾ ವ್ರತ ಮಾಡ್ಕೋಬೇಕು, ಅಥವಾ ದೇವಸ್ಥಾನದಲ್ಲಿ ಈ ರೀತಿ ಪರಿಹಾರ ಪೂಜೆಗಳನ್ನು ಮಾಡ್ಕೋಬೋದು. ಆದರೆ ಇದು ಯಾವುದೂ ಇಲ್ಲದೇ ಒಂದೇ ಒಂದು ದೀಪಾರಾಧನೆ ಮುಖಾಂತರ ಅಥವಾ ಕೆಲವೊಂದು ಸಮಸ್ಯೆಗಳಿಗೆ ಅಲ್ಲಿರುವ ಅರ್ಚಕರೇ ಹೇಳ್ತಾರೆ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೇಕು ಅಂತ. ಕೆಲವೊಂದು ಸಮಸ್ಯೆಗಳು ಕಡಿಮೆ ಇತ್ತು ಅಂದರೆ, ಚಿಕ್ಕದಾಗಿತ್ತು ಅಂದರೆ ಒಂದೇ ದಿನದ ಪೂಜೆ ಸಾಕು ಅಂತ ಹೇಳ್ತಾರೆ. ಅಥವಾ ಏನಾದರೂ ನಮ್ಮ ಸಮಸ್ಯೆಗಳು ದೊಡ್ಡದಾಗಿ ಇತ್ತು ಅಂದರೆ 3 ವಾರ 5 ವಾರ ಅಥವಾ ತಿಂಗಳಿಗೆ ಒಂದು ಸಲ ಈ ರೀತಿ ಅವರು ಸರಳವಾಗಿರುವಂಥ ಪೂಜೆನ ಹೇಳ್ತಾರೆ. ಅದರಲ್ಲಿ ನನ್ನ ಫ್ರೆಂಡ್ ಮಕ್ಕಳು ತುಂಬಾ ಹಠ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಹಣಕಾಸಿನ ಸಮಸ್ಯೆ ಬೇರೆ ಇತ್ತು. ಚಂಡಿ ಹಿಡಿಯೋದು, ಪದೇ ಆರೋಗ್ಯ ಸಮಸ್ಯೆ ಬೇರೆ ಕಾಡ್ತಾ ಇತ್ತು. ನಿದ್ರೆ ಮಾಡ್ತಿರ್ಲಿಲ್ಲ, ನಿದ್ರೆಯಲ್ಲಿ ಬೆಚ್ಚಿ ಬೀಳೋದು ಈ ರೀತಿ ಎಲ್ಲ ಆಗ್ತಾಯಿತ್ತು. ಸರಿಯಾಗಿ ಊಟನೂ ಕೂಡ ಮಾಡ್ತಾಯಿರಲಿಲ್ಲ. ಮತ್ತು ಇಷ್ಟೇ ಅಲ್ಲ, ಆವಾಗವಾಗ ದೃಷ್ಟಿ ಕೂಡ ಆಗ್ತಾಯಿತ್ತು. ಆಗ ದೊಡ್ಡವರೊಬ್ಬರು ಹೇಳಿದ್ರು, ಸಮ ತಿಂಗಳು ಅಂತ ತುಂಬ ಎಳೆ ಮಕ್ಕಳಾದರೆ 2 ತಿಂಗಳು 4 ತಿಂಗಳು 6 8 ಈ ರೀತಿ, ಇನ್ನೂ ಸ್ವಲ್ಪ ಬೆಳೆಯೋ ಮಕ್ಕಳಾದರೆ 2 ವರ್ಷ 4 ವರ್ಷ 6 ವರ್ಷ ಹೀಗೆ 16 ವರ್ಷವರೆಗೂ ಕೂಡ ಲೆಕ್ಕ ತಗೋತಾರೆ. ಆಮೇಲೆ ಅವ್ರು ಹೇಳಿದ್ರು, ಈ ರೀತಿ ಸಮ ತಿಂಗಳು ಸಮ ವರ್ಷಗಳಲ್ಲಿ ಸಾಮಾನ್ಯವಾಗಿ ಮಕ್ಕಳು ತುಂಬಾ ಹುಷಾರು ತಪ್ತಾರೆ ಅಂತ. ಇದಕ್ಕಾಗಿ ಇಂಥ ಸಮಯದಲ್ಲಿ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೋಬೋದು, ಅಷ್ಟೇ ಅಲ್ಲ ಹಣಕಾಸಿಂದೇ ಆಗಿರ್ಬೋದು, ಗೌರ್ಮೆಂಟ್ ಜಾಬು ಮತ್ತು ಮನೆಯಲ್ಲಿ ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ, ಎಷ್ಟೇ ದುಡ್ಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಹೀಗೆ ನಾನಾ ರೀತಿ ಸಮಸ್ಯೆಗಳು ಎಲ್ಲರಲ್ಲೂ ಇರುತ್ತೆ. ಇದಿಷ್ಟೇ ಅಲ್ಲ, ಆರೋಗ್ಯ ಸಮಸ್ಯೆ, ಮನೆ ಕಟ್ತಾ ಇದ್ದೀವಿ, ಇಲ್ಲ ಮನೆ ಕಟ್ಟೋದಕ್ಕೆ ಶುರು ಮಾಡಬೇಕು, ಅಥವಾ ಮನೆ ಅರ್ಧದಲ್ಲೇ ಕಟ್ಟಿ ನಿಂತೋಗಿದೆ, ಅಥವಾ ಯಾವುದೇ ಒಂದು ಕೆಲಸ ಕಾರ್ಯ ತುಂಬಾ ನಿಧಾನ ಆಗ್ತಾ ಇದೆ ಅನ್ನೋರು ಕಾಲಭೈರವೇಶ್ವರನಿಗೆ ದೀಪಾರಾಧನೆ ಮಾಡಬೇಕು ಅಥವಾ ದರ್ಶನ ಮಾಡಬೇಕು. ಇದಿಷ್ಟೇ ಅಲ್ಲದೆ ಕಾಲಭೈರವೇಶ್ವರ ಅಷ್ಟಕಂನ ಓದ್ಕೋಬೇಕು ಅಂತ ಹೇಳಿ ಈ ಹಿಂದೆ ಕೂಡ ವಿಡಿಯೋನ ಮಾಡಿದ್ದೀನಿ ನಾನು. ಈ ದೇವಸ್ಥಾನದಲ್ಲಿ ಕಾಲಭೈರವೇಶ್ವರನ ಪೂಜೆ ವಿಶೇಷವಾಗಿರುತ್ತೆ. ಪ್ರತಿಯೊಂದನ್ನು ಕೂಡ ಸಂಕಲ್ಪವಾಗಿ ನಿಯಮಬದ್ಧವಾಗಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಈ ದೇವಸ್ಥಾನದಲ್ಲಿ ಇರುವ ಅರ್ಚಕರ ಹತ್ತಿರ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ಅವರು ಅದಕ್ಕೆ ತಕ್ಕಂತೆ ಪರಿಹಾರ ತಿಳಿಸ್ತಾರೆ. ಆನಂತರ ಮನಸ್ಸಿದ್ರೆ ನೀವು ಆ ಪರಿಹಾರ ಪೂಜೆನ ಮಾಡ್ಕೋಬೋದು. ಯಾವುದೇ ರೀತಿಯ ಹಣಕ್ಕೆ ಆಸೆ ಪಡದೆ ಸರಳವಾದಂಥ ಪರಿಹಾರಗಳನ್ನು ಅವರು ಹೇಳ್ಕೊಡ್ತಾರೆ. ಇದು ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ. ದೇವಸ್ಥಾನಗಳಲ್ಲಿ ದೀಪಾರಾಧನೆ ಮಾಡಿರ್ತೀವಿ, ಆದರೆ ನಮಗೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅಲ್ಲಿ ಹೋಗ್ತಾನೆ ದೀಪ ಹಚ್ಚಿ ನಂತರ ದೇವರ ದರ್ಶನ ಮಾಡ್ತೀವಿ. ಅದು ಈ ರೀತಿ ಮಾಡಬಾರ್ದು. ಯಾರು ಕೂಡ ನೋಡ್ತಾ ಇದ್ರು ಕೂಡ ಇದು ಸರಿ ಇದು ತಪ್ಪು ಅಂತ ಯಾರೂ ಹೇಳ್ಕೊಡೋದಿಲ್ಲ. ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಹೋಗಲಿ ಬಿಡು ಅಂತ ಸುಮ್ಮನೆ ಆಗಿಬಿಡ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ಆ ಅರ್ಚಕರು ಖಂಡಿತ ಆ ರೀತಿ ಮಾಡೋದಿಲ್ಲ. ಅವರು ಏನೇ ಕೆಲಸ ಮಾಡಿದ್ರು, ಎಷ್ಟೇ ದೇವರ ಕೆಲಸದಲ್ಲಿ ಇದ್ದರೂ ಕೂಡ, ಅಂದರೆ ಅರ್ಚನೆ ಮಾಡ್ತಾ ಇರಲಿ, ತೀರ್ಥ ಕೊಡ್ತಾ ಇರಲಿ, ಪ್ರಸಾದ ಕೊಡ್ತಾ ಇರಲಿ, ಯಾರು ದೀಪಾರಾಧನೆ ಮಾಡೋರ ಬಗ್ಗೆ, ಪ್ರದಕ್ಷಿಣೆ ಹಾಕೋರು, ಧ್ಯಾನ ಮಾಡೋರು, ಅವ್ರ ಬಗ್ಗೆ ಅವರು ಗಮನಿಸ್ತಾ ಇರ್ತಾರೆ. ಈ ದೇವಸ್ಥಾನದಲ್ಲಿ ನಾವೇನಾದರೂ ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಹೀಗಲ್ಲ ಹೀಗೆ ಅಂತ ಹೇಳ್ಕೊಡ್ತಾರೆ. ತುಂಬ ದೇವಸ್ಥಾನದಲ್ಲಿ ನಾನು ನೋಡಿದ್ದೀನಿ, ಯಾರೂ ಕೂಡ ಈ ರೀತಿ ಹೇಳ್ಕೊಡೋದಿಲ್ಲ. ಹಾಗಾಗಿ ಮನಸ್ಸಿಗೆ ಒಂಥರ ಒಂದು ಖುಷಿ ಆಯಿತು, ಇಷ್ಟ ಆಯಿತು. ತುಂಬಾ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಜಾತಕದಲ್ಲಿ ಏನೇ ದೋಷಗಳಿರ್ಬೋದು, ಮತ್ತು ಇಲ್ಲಿ ಜಾತಕ ಕೂಡ ಪರಿಶೀಲನೆ ಮಾಡ್ತಾರೆ. ಮತ್ತು ಈ ದೇವಸ್ಥಾನದಲ್ಲಿ ತ್ರಿಮೂರ್ತಿಗಳ ಆದಿ, ಹಾಗೆ ತ್ರಿಶಕ್ತಿಗಳ ಆದಿಯಾಗಿ ಪ್ರತಿಯೊಂದು ದೇವರು ಕೂಡ ಇಲ್ಲಿದೆ. ತುಂಬ ಚಿಕ್ಕ ವಿಗ್ರಹಗಳೇ ಈ ದೇವಸ್ಥಾನದಲ್ಲಿ ಇರುವಂಥದ್ದು. ನಮ್ಮ ಹಿರಿಯರು ಒಂದು ಗಾದೆ ಮಾತಾಡ್ತಾ ಇದ್ರು, ಅದೇನೆಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಅದೇ ಥರನೇ ಈ ದೇವಸ್ಥಾನದಲ್ಲಿ ಚಿಕ್ಕ ಮೂರ್ತಿಗಳಾದರೂ ಅದ್ರ ಪವಾಡ ಮಾತ್ರ ಅಪಾರ ಅಂತಲೇ ಹೇಳ್ಬೋದು.
ಒಂದ್ಸಲ ಈ ದೇವಸ್ಥಾನಕ್ಕೆ ಬಂದೋದ್ರೆ ಮತ್ತೆ ಹಾಗೆ ಮನಸ್ಸು ಸೆಳೆಯುತ್ತೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ, ಅಷ್ಟೊಂದು ಪಾಸಿಟಿವ್ ಇದೆ. ಯಾರಿಗಾದ್ರೂ ಬೆಂಗಳೂರಿನಲ್ಲಿ ಸುತ್ತಮುತ್ತ ಇರೋವಂಥವ್ರು ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತ ಅಂದರೆ ನೀವು ಫ್ರೀ ಇದ್ದಾಗ ಭಾನುವಾರ ಅಂಥ ಸಮಯದಲ್ಲಿ ಬೆಳಗ್ಗೆ 11 ಗಂಟೆ ಒಳಗಾಗಿ ಬರಬೇಕು. ಸಂಜೆ ರಾಹುಗಾಲದಲ್ಲಿ ಓಪನ್ ಇರುತ್ತೆ ದೇವಸ್ಥಾನ, ಹಾಗಾಗಿ ಬೆಳಗ್ಗೆ 11 ಗಂಟೆಯೊಳಗೆ ಬನ್ನಿ. ವಾರದಲ್ಲಿ ಪ್ರತಿದಿನ ಅಷ್ಟೇ ಬೆಳಗ್ಗೆ 5ರಿಂದ 11 ಗಂಟೆವರೆಗೂ ಓಪನ್ ಇರುತ್ತೆ. ಸಂಜೆ ಕೂಡ ಅಷ್ಟೇ 5ರಿಂದ 9 ಗಂಟೆವರೆಗೂ ಇರುತ್ತೆ. ಹಾಗಾಗಿ ಒಂದು ಸಲ ಹಾಗೆ ಭೇಟಿ ಕೊಡಿ. ನಾನು ಆಗಲೇ ಹೇಳಿದೆ ಜಾತಕ ಕೂಡ ಈ ದೇವಸ್ಥಾನದಲ್ಲಿ ನೋಡ್ತಾರೆ ಅಂತ, ಅದನ್ನು ಕೂಡ ಹೇಳ್ತಾರೆ ಯಾವ ದಿನ ಬರಬೇಕು ಅಂತ. ಕಳೆದೋಗಿರುವಂಥ ವಸ್ತುಗಳು ಕೂಡ ಸಿಗುತ್ತೆ ಈ ದೇವಸ್ಥಾನದಲ್ಲಿ. ಇಲ್ಲಿ ಆಂಜನೇಯ ಸ್ವಾಮಿ ಸೀತಾ ಮಾತೆಯನ್ನು ಹುಡುಕಿರುವಂಥದ್ದು, ಅಂದರೆ ಕೈಯಲ್ಲಿ ಲಕ್ಷ್ಮೀ ದೇವಿನ ಇಟ್ಕೊಂಡಿರುವಂಥ ವಿಗ್ರಹ ಇದೆ. ಅಲ್ಲಿಗೂ ಕೂಡ ಅನುಷ್ಠಾನ ಮಾಡ್ತಾರೆ. ಯಾರಾದರೂ ಏನಾದರೂ ವಸ್ತುಗಳನ್ನು ಕಳೆದುಕೊಂಡಿದ್ರೆ ಅಲ್ಲಿ ಅನುಷ್ಠಾನ ಮಾಡಿಸಿ ಅವರು ಹೇಳಿದ ರೀತಿಯಲ್ಲಿ ಪೂಜೆ ಮಾಡಿದರೆ ಸಾಕು, ಅವ್ರಿಗೆ ಅವರು ಕಳೆದುಕೊಂಡಿರೋ ವಸ್ತು ಸಿಗುತ್ತೆ ಅಂತ ಅವರು ಹೇಳಿದರು. ಹಾಗೆ ಎಳೆಯ ಮಕ್ಕಳು ತುಂಬ ಚಂಡಿ ಹಿಡಿಯೋದು, ಸರಿಯಾಗಿ ಊಟ ಮಾಡೋದಿಲ್ಲ, ಹಾಲು ಕುಡಿಯೋದಿಲ್ಲ, ನಿದ್ರೆಯಲ್ಲಿ ಬೆಚ್ಚಿ ಬೀಳೋದು, ಈ ರೀತಿಯೆಲ್ಲ ಇರುತ್ತೆ. ಇಲ್ಲಿ ಚಂಡಿಕೇಶ್ವರ ಸ್ವಾಮಿ ಅಂತ ಇದೆ. ಇಲ್ಲಿಗೆ ಗುರುವಾರದ ದಿನ ಬೆಳಗ್ಗೆ 11 ಗಂಟೆ ಒಳಗಾಗಿ, ಯಾವುದೇ ಗುರುವಾರ ಆಗಿರಲಿ ಬೆಳಗ್ಗೆ 11 ಗಂಟೆ ಒಳಗಾಗಿ ಕಡಲೆಪುರಿ ಮತ್ತು ಸ್ವಲ್ಪ ಹುರುಗಡ್ಲೆ, ಅಂದರೆ ಬರೀ ಕಡಲೆಪುರಿ ತೊಗೊಂಡು ಹೋಗಬಾರ್ದು, ಅದಕ್ಕೆ ಒಂದು ಸ್ವಲ್ಪ ಹುರುಗಡ್ಲೆನ ಮಿಕ್ಸ್ ಮಾಡಿಕೊಂಡು ತೊಗೊಂಡೋಗ್ಬೇಕು. ಅದ್ರ ಜೊತೆಗೆ ಪೂಜೆ ಸಾಮಾನುಗಳನ್ನ ತೊಗೊಂಡು ಹೋಗಬೇಕು. ತೆಂಗಿನಕಾಯಿ, ಎಲೆ, ಅಡಿಕೆ, ಬಾಳೆಹಣ್ಣು, ಹೂ, ಈ ರೀತಿ ಪೂಜಾ ಸಾಮಾನ ತೊಗೊಂಡೋಗಿ. ಕಡಲೆಪುರಿ ಮತ್ತು ಹುರುಗಡ್ಲೆ ಅಂದರೆ ಕಡಲೆಪಪ್ಪು ಅಂತಾರಲ್ಲ, ಅದು ತೊಗೊಂಡೋಗಿ ನೀವು ಎಷ್ಟು ಬೇಕಿದ್ರೂ ತೊಗೊಂಡೋಗ್ಬೋದು. 1 ಲೀಟ್ರು, 2 ಲೀಟ್ರು, ಇಲ್ಲ 3 ಲೀಟ್ರು, ಈ ರೀತಿ ಇದನ್ನು ತೊಗೊಂಡೋಗಿ ಅವ್ರಿಗೆ ಕೊಟ್ಟರೆ ನಿಮ್ಮ ಮಗುನೂ ಕೂಡ ಜೊತೆಗೆ ಕರ್ಕೊಂಡೋಗಿ ಅಲ್ಲಿ ಅವರು ಪೂಜೆ ಮಾಡ್ತಾರೆ. ಖಂಡಿತವಾಗ್ಲೂ ಮಕ್ಕಳು ಹಠ ಮಾಡೋದು, ಚಂಡಿ ಹಿಡಿಯೋದು, ಪದೇ ಪದೇ ಹುಷಾರು ತಪ್ಪೋದು, ಈ ಥರದ್ದೆಲ್ಲ ಕಡಿಮೆ ಆಗಿ ಆರೋಗ್ಯವಂತರಾಗಿ ಚೆನ್ನಾಗಿರ್ತಾರೆ ಅಂತಲೇ ಹೇಳ್ತಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಎಳೆ ಮಕ್ಕಳು ಏನಾದರೂ ಇದ್ದರೆ, ಈ ರೀತಿಯೆಲ್ಲ ಸಮಸ್ಯೆಗಳು ಆಗ್ತಾಯಿದ್ರೆ ಒಂದು ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ತಿರ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಬೋದು. ನಾನು ಈ ಹಿಂದೆ ಯಾವ್ಯಾವ ಸಮಸ್ಯೆಗಳಿಗೆ ಯಾವ್ಯಾವ ದೀಪಾರಾಧನೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಯಾವುದೇ ಒಂದು ಪೂಜೆ ಮಾಡಿಸಿದ್ರೂ ಕೂಡ ಸಂಕಲ್ಪ ಸಹಿತನೇ ಮಾಡ್ತಾರೆ ಇಲ್ಲಿ. ನಾವೆಲ್ಲ ನೋಡ್ತಿರ್ತೀವಿ, ಕೇಳ್ತಿರ್ತೀವಿ, ಈ ರೀತಿ ನಿಂಬೆ ಹಣ್ಣಿನಿಂದು, ಬೂದುಗುಂಬಳಕಾಯಿದ್ದು, ತೆಂಗಿನಕಾಯಿ ದೀಪ, ಯಾವುದೇ ದೀಪಾರಾಧನೆ ಮಾಡ್ತೀವಿ ಅಂದರೆ ಸಂಕಲ್ಪ ಮಾಡಿಸೋದೇ ಇಲ್ಲ. ನಮ್ಮ ಇಷ್ಟಕ್ಕೆ ನಾವೇ ಒಂದಿನ ಹೋಗ್ತೀವಿ, ದೀಪ ಹಚ್ತೀವಿ, ಬರ್ತೀವಿ. ಆದರೆ ಇಲ್ಲಿ ನಾವು ಯಾವ ಸಮಸ್ಯೆಗೋಸ್ಕರ ದೀಪಾರಾಧನೆ ಮಾಡ್ತಾಯಿದ್ದೀವಿ, ಮತ್ತು ಯಾವ ಸಮಸ್ಯೆಗೆ ಯಾವ ದೀಪವನ್ನು ಹಚ್ಚಬೇಕು, ಎಷ್ಟು ವಾರ ಹಚ್ಕೋಬೇಕು, ಯಾವ ಸಮಯದಲ್ಲಿ ಹಚ್ಚಬೇಕು, ಯಾವ ರೀತಿ ನಾವು ದೀಪ ಹಚ್ಚಬೇಕು, ಪ್ರತಿಯೊಂದನ್ನು ಕೂಡ ಹೇಳಿಕೊಟ್ಟು ಸಂಕಲ್ಪ ಮಾಡಿಸಿ ಆ ನಂತರ ಶುರು ಮಾಡಿಸ್ತಾರೆ. ಸಂಕಲ್ಪ ಮಾಡಿಸೋದಕ್ಕೆ ಯಾವುದೇ ರೀತಿ ದುಡ್ಡು ಕೂಡ ತಗೊಳ್ಳೋದಿಲ್ಲ. ನಮ್ಮ ಇಷ್ಟದಿಂದ ಖುಷಿಯಿಂದ ನಾವು ಏನು ಕೊಡ್ತೀವೋ ಅದನ್ನು ಸ್ವೀಕರಿಸ್ತಾರೆ. ದುಡ್ಡು ಕೊಟ್ಟರು ಕೊಡದೇ ಇದ್ದರೂ ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ನೋಡ್ತಾರೆ ಇಲ್ಲಿರೋ ಅರ್ಚಕರು. ನಾವು ದೀಪಾರಾಧನೆ ಮಾಡುವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಗೆ ದೀಪ ಹಚ್ಚಿ ಆಮೇಲೆ ದೇವರ ದರ್ಶನ ಮಾಡ್ತೀವಿ. ಆದರೆ ಇದು ತಪ್ಪು. ಮೊದಲು ಅರ್ಚನೆ ಮಾಡಿಸಿ ದೇವರ ದರ್ಶನ ಮಾಡಿ ತೀರ್ಥ ಪ್ರಸಾದಗಳನ್ನು ತಗೊಂಡು ಪ್ರದಕ್ಷಿಣೆ ಹಾಕಿ ಅಲ್ಲಿ ಧ್ಯಾನ ಮಾಡೋ ಹಾಗಿದ್ರೆ ಧ್ಯಾನ ಮಾಡಬೇಕು. ಇಲ್ಲದೇ ಇದ್ದರೆ ಪ್ರದಕ್ಷಿಣೆ ಹಾಕಿ ಆ ನಂತರ ನಾವು ದೀಪ ಹಚ್ಚಿ ಇಟ್ಟು ಬರಬೇಕು. ಇಷ್ಟು ಅವರು ಹೇಳಿಕೊಟ್ಟಿರುವಂಥ ನಿಯಮ. ನೀವು ನಂಬ್ತಿರೋ ಇಲ್ವೋ, ನಾನು ಕೂಡ ಇದೇ ತಪ್ಪನ್ನು ಮಾಡ್ತಾಯಿದ್ದೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ದೀಪಾರಾಧನೆ ಮಾಡಬೇಕು ಅಂದರೆ ಮೊದಲು ಹೋಗ್ಬಿಟ್ಟು ದೀಪನ ಹಚ್ಬಿಡ್ತಾ ಇದ್ದೆ. ಆಮೇಲೆ ದೇವರ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ತಗೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾಯಿದ್ದೆ. ಆದರೆ ಈ ದೇವಸ್ಥಾನಕ್ಕೆ ಬಂದಮೇಲೆ ಕೂಡ ನನಗೆ ಈ ರೀತಿ ಗೊತ್ತಾಗಿದ್ದು. ನಾನು ಕೂಡ ಈ ದೇವಸ್ಥಾನದಲ್ಲಿ ಬಂದಮೇಲೆ ಈ ಒಂದು ಪಾಠ ಕಲಿತಂಗೆ ಆಯಿತು. ಅದಕ್ಕೋಸ್ಕರ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ಮಾಡಬಾರ್ದು ಅಂತ. ಏಕೆಂದರೆ ನಾವೊಂದು ಒಳ್ಳೆಯದನ್ನು ತಿಳ್ಕೊಂಡಾಗ, ಒಳ್ಳೆ ವಿಚಾರನ ತಿಳ್ಕೊಂಡಾಗ ಅದನ್ನು 4 ಜನಕ್ಕೆ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ನೀವು ಕೂಡ ಈ ದೇವಸ್ಥಾನಕ್ಕೆ ಒಂದ್ಸಲಿ ಭೇಟಿ ಮಾಡಿ ಇನ್ನೂ ಸಂಕ್ಷಿಪ್ತವಾಗಿ ಅವರ ಹತ್ತಿರ ತಿಳ್ಕೊಳ್ಳಿ. ಮೊದಲು ಒಂದ್ಸಲ ನೋಡಿ ಅವ್ರ ಹತ್ರ ಮಾತಾಡಿ, ನಿಮ್ಮ ಸಮಸ್ಯೆಗೆ ತಕ್ಕಂತೆ ಅವ್ರು ಏನು ಪರಿಹಾರ ಹೇಳ್ತಾರೋ ಅದನ್ನು ಮಾಡಿ. ಮದುವೆ ಆಗ್ತಿಲ್ಲ, ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಬೇಕು, ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ, ಅದು ಕೂಡ ಸಿಗ್ತಾ ಇಲ್ಲ ಅನ್ನೋರ್ಗು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಅನುಷ್ಠಾನ ಮಾಡಿಸ್ತಾರೆ. ಈ ಒಂದು ಅನುಷ್ಠಾನನ ಅದು ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತಲೂ ಕೂಡ ಹೇಳ್ಕೊಡ್ತಾರೆ. ಅಕಸ್ಮಾತ್ ಏನಾದರೂ ಅವರು ಪೂಜಾ ಸಾಮಗ್ರಿಗಳನ್ನೇನಾದ್ರು ಕೇಳಿದ್ರೆ ಅದನ್ನು ತಂದುಕೊಡಿ. ಹಾಗಾಗಿ ಆದಷ್ಟು ಅವರು ಹೇಗೆ ಹೇಳ್ತಾರೋ ಆ ರೀತಿಲಿ ಮಾಡ್ಕೊಂಡು ಹೋಗ್ಬೋದು. ಖಂಡಿತವಾಗ್ಲೂ ಬೇಗನೆ ಫಲ ಸಿಗುತ್ತೆ ನಿಮಗೆ.
ತುಂಬ ಜನರಿಗೆ ಈ ದೇವಸ್ಥಾನದಿಂದ ಒಳ್ಳೆಯದಾಗಿದೆ, ಒಳ್ಳೆ ಫಲಗಳನ್ನು ಪಡೆದಿದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು, ಇದೇ ಬೆಂಗಳೂರಿನ ಸುತ್ತಮುತ್ತ ಇರೋರು ಒಂದ್ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ್ರೆ ಖಂಡಿತವಾಗ್ಲೂ ಫಲ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಆ ದೇವಸ್ಥಾನದ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಒಂದ್ಸಲಿ ಭೇಟಿ ಕೊಡಿ. ಭೇಟಿ ಕೊಟ್ಟಾದ್ಮೇಲೆ ನಿಮ್ಮ ಸಮಸ್ಯೆಗಳು ಏನೇನಿದೆ ಅದಕ್ಕೆಲ್ಲ ಪರಿಹಾರ ಸಿಗುತ್ತೆ ಆ ದೇವಸ್ಥಾನದಲ್ಲಿ. ನಾವು ಎಷ್ಟೋ ಸಲ ಏನೋ ಕಷ್ಟಕ್ಕೆ ಏನೋ ಪರಿಹಾರ ಮಾಡ್ತೀವಿ, ಅದರಿಂದ ನಮ್ಮ ಕಷ್ಟಗಳು ಯಾವುದೇ ರೀತಿ ಬಗೆಹರಿಯೋದೇ ಇಲ್ಲ. ಹಾಗೆ ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು, ಆ ರೀತಿ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಇನ್ನು ಯಾರ್ಯಾರಿಗೆ ಯಾವ್ಯಾವ ಥರ ಸಮಸ್ಯೆಗಳಿದೆಯೋ ಅವರೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಒಂದ್ಸಲಿ ಭೇಟಿ ಕೊಡಿ. ಮತ್ತು ನಿಮಗೆ ಅನಿಸುತ್ತೆ ನಾವು ಪದೇ ಪದೇ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಆ ರೀತಿ ಒಂದು ಪವಾಡ ನಡೆಯುತ್ತೆ ಆ ದೇವಸ್ಥಾನದಲ್ಲಿ. ಈ ದೇವಸ್ಥಾನ ಹಳೇದಾದರೂ ಕೂಡ ಅದ್ರ ಶಕ್ತಿ ಮಾತ್ರ ಎರಡು ಮಾತಿಲ್ಲ. ಅದನ್ನು ಬಾಯಲ್ಲಂತೂ ಹೇಳೋದಕ್ಕೆ ಆಗಲ್ಲ, ಅದನ್ನು ಫೀಲ್ ಮಾಡಬೇಕು ಅಷ್ಟೇ. ಜೀವನದಲ್ಲಿ ನೆಮ್ಮದಿನೇ ಇಲ್ಲ, ಈ ಜೀವನನೇ ಬೇಡಪ್ಪ, ಜೀವನನೇ ಸಾಕಾಗ್ಬಿಟ್ಟಿದೆ ಅನ್ಸೋರು ಕೂಡ ಈ ಒಂದು ದೇವಸ್ಥಾನಕ್ಕೆ ಹೋದರೆ ಸಾಕು, ನಿಮಗೆ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಈ ದೇವಸ್ಥಾನದ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಟ್ಟಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಉಪಯೋಗಕ್ಕೆ ಬರುತ್ತೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.